ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. 16 ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿದೆ. ರಾಜೀವ್ ಚೌಕ್, ಪಟೇಲ್ ಚೌಕ್, ಇಂದ್ರಪ್ರಸ್ಥ, ದೆಹಲಿ ಚೌಕ್. ಮುಂಜಾಗ್ರತಾ ಕ್ರಮವಾಗಿ ದೆಹಲಿ ಮೆಟ್ರೋ ನಿಲ್ದಾಣಗಳನ್ನು ಕೂಡ ಸ್ಥಗಿತ ಮಾಡಲಾಗಿದೆ. ದಿನದಿಂದ ದಿನಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಜೋರಾಗ್ತಾ ಇದೆ. ಪ್ರತಿಭಟನಾಕಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ ದೆಹಲಿ ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ಒಂದು ಕಡೆ ಭದ್ರತೆಯನ್ನು ಹೆಚ್ಚಿಸಿರುವಂಥದ್ದು, ಮತ್ತೊಂದು ಕಡೆ 16 ಮೆಟ್ರೋ ನಿಲ್ದಾಣಗಳನ್ನು ಕ್ಲೋಸ್ ಮಾಡುವುದಕ್ಕೆ ಮುಂದಾಗಿರುವಂಥದ್ದು. ಮೊನ್ನೆ ಪ್ರತಿಭಟನೆ ನಡೆದಂತಹ ಸಂದರ್ಭದಲ್ಲಿ ಮೆಟ್ರೋ ನಿಲ್ದಾಣದೊಳಗೆಲ್ಲ ನುಗ್ಗಿಬಿಟ್ಟಿದ್ರು. ದೊಡ್ಡ ಮಟ್ಟದ ಅವಾಂತರ ಎಲ್ಲ ಸೃಷ್ಟಿಯಾಗಿತ್ತು. ಹಾಗಾಗಿ ದೆಹಲಿಯ 16 ಮೆಟ್ರೋ ನಿಲ್ದಾಣಗಳನ್ನು ಈಗ ಕ್ಲೋಸ್ ಮಾಡೋದಕ್ಕೆ ಮುಂಜಾಗ್ರತಾ ಕ್ರಮದ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ. ಪ್ರತಿಭಟನೆ ಸದ್ಯಕ್ಕೆ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಹೊರತು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ಪ್ರತಿಭಟನಾ ನಿರತರು ಪಣ ತೊಟ್ಟಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬ್ಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬ್ಬೀರ್, ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಪ್ರತಿಭಟನೆಯ ನಿಮಿತ್ತ? ನೋಡಿ, ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡಿತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಜಂತರ್ ಮಂತರ್ನ ಸುತ್ತಲಿನ ಪ್ರದೇಶದಲ್ಲಿ ಸಾಕಷ್ಟು ಭದ್ರತೆಯನ್ನು ಹೆಚ್ಚು ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಪ್ರತಿಭಟನಾಕಾರರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಪ್ರತಿದಿನವೂ ಕೂಡ ಸಂಸತ್ ಮುತ್ತಿಗೆಗೆ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಸಂಸತ್ ಭವನ ಸೇರಿದಂತೆ ಜಂತರ್ ಮಂತರ್ನಿಂದ ಸಂಸತ್ ಭವನ್ಗೆ ಸಂಪರ್ಕಿಸುವಂತ ಎಲ್ಲಾ ರಸ್ತೆಗಳನ್ನು ಕೂಡ ಬಿಗಿ ಬಂದೋಬಸ್ತುಗೊಳಿಸಲಾಗಿರುವಂಥದ್ದು. ಯಾವುದೇ ಕ್ಷಣದಲ್ಲೂ ಕೂಡ ಬೇಕಾದಂತ ಅಗತ್ಯ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಬೇಕಾದಂತ ಬ್ಯಾಕ್ ಫೋರ್ಸ್ ಅನ್ನು ಕೂಡ ಸಿದ್ಧವಾಗಿಟ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಇನ್ನು ಜಂತರ್ ಮಂತರ್ನ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಅಲ್ಲೆಲ್ಲವೂ ಕೂಡ ಬೃಹತ್ ಬ್ಯಾರಿಕೇಡ್ಗಳನ್ನು ಹಾಕಿ ತಡೆಯುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಇನ್ನು ಇದಕ್ಕಿಂತ ಮುಖ್ಯವಾಗಿ ಜಂತರ್ ಮಂತರ್ಗೆ ಸಂಪರ್ಕ ಹೊಂದುವಂತ ಮತ್ತೆ ಅದರ ಸುತ್ತಮುತ್ತಲಿನ ಎಲ್ಲ ಮೆಟ್ರೋ ಸ್ಟೇಷನ್ಗಳನ್ನು ಕೂಡ ಬಂದ್ ಮಾಡುವಂತ ಕೆಲಸವನ್ನ ಮಾಡಲಾಗಿರುವಂಥದ್ದು. ಒಟ್ಟು 16 ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಅಥವಾ ಪ್ರತಿಭಟನಾಕಾರರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರದು ಅನ್ನುವಂಥದ್ದು ಒಂದು ಉದ್ದೇಶ. ಆದರೆ ಮತ್ತೊಂದು ಉದ್ದೇಶ ಸಾರ್ವಜನಿಕ ಆಸ್ತಿಪಾಸ್ತಿಗೆ ನಷ್ಟ ಆಗಬಾರ್ದು, ಧಕ್ಕೆ ಆಗಬಾರ್ದು ಅನ್ನುವಂಥ ಉದ್ದೇಶವೂ ಕೂಡ ಇದೆ. ಆದರೆ ಪ್ರತಿಭಟನಾಕಾರರು ಆರೋಪ ಮಾಡ್ತಾ ಇರುವಂಥದ್ದು, ಸಾರಿಗೆ ಸಂಪರ್ಕವನ್ನ ಕಟ್ ಮಾಡೋ ಮೂಲಕ ಈ ಪ್ರತಿಭಟನೆಯಲ್ಲಿ ಹೆಚ್ಚು ಜನರು ಭಾಗಿಯಾಗದಂತೆ ನೋಡಿಕೊಳ್ಳುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಆದಾಗ್ಯೂ ಕೂಡ ಸರ್ಕಾರ ತನ್ನದೇ ಆದಂತಹ ಏನು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು, ಭದ್ರತೆಯ ದೃಷ್ಟಿಯಿಂದ ನಾವು ಈ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದು. ಆದಾಗ್ಯೂ ಕೂಡ ಬೇರೆ ಬೇರೆ ಕಡೆಗಳಿಂದ ಈಗಾಗಲೇ ನಿರಂತರವಾಗಿ ಜನರು ಜಂತರ್ ಮಂತರ್ ಕಡೆಗೆ ಬರ್ತಾ ಇದ್ದಾರೆ. ಮತ್ತೆ ಪ್ರತಿನಿತ್ಯವೂ ಕೂಡ ತಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ತಮ್ಮ ಉಪಸ್ಥಿತಿಯನ್ನು ಕೂಡ ತೋರಿಸ್ತಾ ಇದ್ದಾರೆ. ಒಂದು ರೀತಿ ಇದು ಅಭಿಯಾನ ಆಗಿ ಬದಲಾಗ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಿತ್ಯ ಹೊಸ ಜನರು ಬರ್ತಾರೆ, ಒಂದಿಷ್ಟು ಜನ ಹೊರಗಡೆ ಹೋಗ್ತಾರೆ, ಮತ್ತಷ್ಟು ಹೊಸ ಜನರು ಬರ್ತಾರೆ. ಹೀಗೆ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಭದ್ರತೆಯನ್ನು ಕೂಡ ಹಂತ ಹಂತವಾಗಿ ಹೆಚ್ಚು ಮಾಡಲಾಗ್ತಾ ಇದೆ. ಪ್ರೇಮ್.